ನಿನ್ ಕತೆನ ನನ್ಗಲ್ದೆ ಇನ್ಯಾರಿಗೆ ಹೇಳ್ತೀಯ ನೀನು? ಹೇಳು. ಏನೋ ಹೇಳೋದು ಇಂಥ ಟೈಮಲ್ಲಿ ಯಾವನಿಗೆ ಗೊತ್ತು. ನಮ್ಮ ಹಳೆ ಹಾಡು. ಏನು ಮಾಡೋದು ಒಂಟಿ ಹೂವೊಂದು ರೋಡಲ್ಲಿ ಸಿಕ್ತು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಲಾಗ್. ಇವತ್ತು ಸ್ಯಾಟರ್ಡೇ ಮತ್ತೆ ವೀಕೆಂಡ್ ಬಂತು. ಈ ವಿಲಾಗಲ್ಲಿ ನಾನು ಕವರ್ ಮಾಡ್ತಿರೋ ಪ್ಲೇಸು ಮಡಿಕೇರಿಯಲ್ಲಿ ಇರೋ ಸೋಮಾರ್ಪೇಟೆ ಹತ್ರ ಮಲ್ಲಳ್ಳಿ ವಾಟರ್ ಫಾಲ್ಸು. ಅದ್ರ ಜೊತೆಗೆ ಇನ್ನು ಉಳಿದದ್ದು ಯಾವುದಾದ್ರು ಪ್ಲೇಸು, ಉಳಿದ ಫಾಲ್ಸು ನಿಯರ್ ಬೈ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸದ್ಯಕ್ಕೆ ನಾವು 7 ಜನ ಹೊರಟಿದ್ದೀವಿ. ನಾನು ನನ್ನ ಫ್ರೆಂಡ್ ಬೈಕಲ್ಲಿ, ಮತ್ತು ಉಳಿದ ಫ್ರೆಂಡ್ಸ್ ಎಲ್ಲ 5 ಜನ ಕಾರಲ್ಲಿ ಬರ್ತಿದ್ದಾರೆ. ನಾವು ಆಲ್ಮೋಸ್ಟ್ ಮಂಗಳೂರಿಂದ ಹೊರಟಿರೋದು. ಈಗ ಆಲ್ಮೋಸ್ಟು ಹತ್ತತ್ರ ಬಿಸ್ಲೆ ಘಾಟು ಇನ್ನೇನು ಎಂಟ್ರಿ ಆಗಬೇಕು. ಬಿಸ್ಲೆ ಘಾಟು ಫಸ್ಟ್ ಟೈಮು ರೈಡಿಂಗ್ ಎಕ್ಸ್ಪೀರಿಯನ್ಸು. ಈ ರೂಟಲ್ಲಿ ಯಾವತ್ತೂ ಬಂದಿರಲಿಲ್ಲ. ಲೈಟಾಗಿ ಮಳೆ ಬರ್ತಾ ಇದೆ. ವೆದರ್ ಮಾತ್ರ ಸಖತ್ತಾಗಿದೆ ರೈಡಿಂಗ್ಗೆ. ಮಲ್ಲಳ್ಳಿ ಫಾಲ್ಸು ಆವಾಗ ಒಂದು ಸ್ವಲ್ಪ ದಿವಸ ಕ್ಲೋಸ್ ಮಾಡಿದರು, ಈಗ ಒಂದು ವಾರದ ಹಿಂದೆ ಅಂತ, ಜಾಸ್ತಿ ಮಳೆ ಅಂತ. ಬಟ್ ಅದಾದಮೇಲೆ 4-5 ದಿವಸ ಬಿಸಿಲು ಬಂತಲ್ಲ, ಈಗ ಮತ್ತೆ ಓಪನ್ ಮಾಡಿದ್ದಾರೆ ಅನಿಸುತ್ತೆ. ಯಾಕಂದರೆ ನಾನು ಲೇಟೆಸ್ಟಾಗಿ ಇನ್ಸ್ಟಾದಲ್ಲಿ ರೀಲ್ಸ್ ನೋಡಿದ್ದೆ, ಆಮೇಲೆ ಗೂಗಲ್ ರಿವ್ಯೂಸ್ ಎಲ್ಲ ಚೆಕ್ ಮಾಡಿದ್ದೆ. ಸೊ ಎಲ್ಲ ರೀಸೆಂಟಾಗಿತ್ತು. ಮೇ ಬಿ ಮತ್ತೆ ಓಪನ್ ಆಗಿದೆ. ಅದಕ್ಕೋಸ್ಕರ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನೋಡೋಣ ಈ ಸರಿ ವಾಟರ್ ಫಾಲ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂತ. ನಾವಿವಾಗ ಆಲ್ಮೋಸ್ಟು ಸುಬ್ರಹ್ಮಣ್ಯ ಹತ್ತಿರ ಬಂದಿದ್ದೀವಿ. 6 ಕಿಲೋಮೀಟ್ರ್ ಅಷ್ಟೇ ಸುಬ್ರಹ್ಮಣ್ಯಗೆ. ಓಕೆ, ಬಿಸ್ಲೆ ಘಾಟು ಈಗ ಶುರುವಾಗಿದೆ. ಸ್ವಲ್ಪ ಗ್ಯಾಪ್ ಕೊಟ್ವಿ ಬಿಸ್ಲೆ ಘಾಟ್ ಕ್ರಾಸ್ ಹತ್ರ. ಒಂದು ರೌಂಡು ಮಳೆ ಬಂದು ಹೋಗಿದೆ. ನೋಡೋಣ ಬಿಸ್ಲೆ ಘಾಟ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. ಈ ಥರ ಅಲ್ಲಲ್ಲಿ ಒಂದೊಂದು ಫಾಲ್ಸ್ ಸಿಗುತ್ತೆ. ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿದೆ ರಿಡ್ಜ್ ಅಂದ್ಕೊಂಡು ಅರೇಬಿಯನ್ ಸೀ ಮತ್ತು ಬೇ ಆಫ್ ಬಂಗಾಳ. ಅಂದರೆ ಈ ಕಡೆ ನೀರು ಅರೇಬಿಯನ್ ಸೀಗೆ ಹೋಗುತ್ತೆ ಅಂತ, ಇದು ಬೇ ಆಫ್ ಬಂಗಾಳ ಈ ಕಡೆ. ಸೊ ನಾವು ಇಲ್ಲಿ ಪಾರ್ಕಿಂಗ್ ಮಾಡಿದ್ವಿ. ಪಾರ್ಕಿಂಗ್ ಫೀಸ್ ಅಂತ ಬೈಕ್ಗೆ 20 ರುಪೀಸ್ ತೊಗೋತಾರೆ, ಕಾರ್ಗೆ 60 ರುಪೀಸ್ ತೊಗೊಂಡ್ರು. ಅದನ್ನು ಬಿಟ್ಟರೆ ಇನ್ಯಾವುದೇ ಫೀಸ್ ಇಲ್ಲ. ಪಾರ್ಕಿಂಗ್ಗೆ ಒಳ್ಳೆ ಸ್ಪೇಸ್ ಇದೆ, ಸೊ ಆರಾಮಾಗಿ ಗಾಡಿ ನಿಲ್ಲಿಸ್ಬೋದು. ನಡ್ಕೊಂಡು ಹೋಗ್ತಾ ಇದ್ದೀವಿ ಫಾಲ್ಸ್ ಹತ್ರ. ಅದು ಆ್ಯಕ್ಚುಲಿ ಡೌನಲ್ಲಿರೋದು ಫಾಲ್ಸು. ಸುಮಾರು ಮೆಟ್ಲು ಇಳ್ಕೊಂಡು ಬರಬೇಕು. ಇಳಿಬೇಕಾದ್ರೆ ಜೋಶಲ್ಲಿರ್ತೀವಿ. ಮೇ ಬಿ ಹತ್ತಬೇಕಾದ್ರೆ ಸಾಕಬೇಕಾಗ್ಬೋದು. ಕೆಳಗಿನ ವ್ಯೂ ಬೇಕಂದರೆ ಫುಲ್ ಇಳ್ಕೊಬರ್ಬೇಕು. ವಾವ್, ಸಖತ್ತಾಗಿದೆ ಫಾಲ್ಸ್ ವ್ಯೂ ಮಾತ್ರ. ಫುಲ್ ಫ್ಲೋ ಇದೆ ವಾಟರು, ಭಾರಿ ಮಸ್ತಿದೆ. ವಾಟರ್ ಫಾಲ್ಸ್ನ ಮಳೆಗಾಲದಲ್ಲಿ ನೋಡೋ ಮಜಾನೇ ಬೇರೆ. ಮಳೆಗಾಲದಲ್ಲಿ ತುಂಬಿ ಹರಿಯುತ್ತಿರುವ ಮಲ್ಲಳ್ಳಿ.
ಇನ್ನೂ ಹತ್ತಿರ ಹೋಗ್ಬೋದಾ? ಸ್ವಲ್ಪ ಜಾರ್ತಿದೆ ಇಲ್ಲಿ. ಈ ಥರ ಕಬ್ಬಿಣದ್ದೇನೋ ಹಾಕಿದ್ದಾರೆ. ಇದು ಮಲ್ಲಳ್ಳಿ ಫಾಲ್ಸ್ನ ಹತ್ತಿರದ ವ್ಯೂ. ಇಷ್ಟೇ ಹತ್ತಿರ ಬರೋಕ್ಕಾಗೋದು. ಈ ಥರ ಕಾಣಿಸುತ್ತೆ. ನೀರು ಮಾತ್ರ ಸರಿ ಸಿಡಿತಿದೆ ಇಲ್ಲಿ. ಅಲ್ಲಿಂದ ಇಲ್ಲಿವರೆಗೆ 3-4 ಅವರ್ ರೈಡ್ ಮಾಡಿದ್ದಕ್ಕೆ ವರ್ತ್ ವ್ಯೂ. ಸಖತ್ತಾಗಿದೆ ಮಲ್ಲಳ್ಳಿ ಫಾಲ್ಸ್. ಮಲ್ಲಳ್ಳಿ ಫಾಲ್ಸ್ ಮುಗಿಸಿ ಈಗ ನಾವು ಸುರ್ಲಬ್ಬಿ ಫಾಲ್ಸಿಗೆ ಬಂದ್ವಿ. ಮಲ್ಲಳ್ಳಿಯಿಂದ ಆಲ್ಮೋಸ್ಟ್ ಒಂದು 25-30 ಕಿಲೋಮೀಟ್ರ್ ಆಗುತ್ತೆ. ತುಂಬ ಒಳಗಿದೆ ಫಾಲ್ಸು, ಬಟ್ ಚೆನ್ನಾಗಿದೆ. ವೆರಿ ಫೇಮಸ್ ಫಾಲ್ಸು. ಈ ಥರ ಕಾಣಿಸುತ್ತೆ. ಫುಲ್ ಫ್ಲೋ ಇದೆ ಇಲ್ಲೂ ನೀರು. ಇಲ್ಲಿಂದ ನೆಕ್ಸ್ಟು ಮಡಿಕೇರಿಗೆ ಹಾಗೆ ಹೋಗ್ಬೋದು. ಒಂದು 35 ಕಿಲೋಮೀಟ್ರ್ ಇದೆ. ಸೊ 2 ಫಾಲ್ಸ್ ಕವರ್ ಮಾಡಿದ್ವಿ, ಮಲ್ಲಳ್ಳಿ ಮತ್ತು ಸುರ್ಲಬ್ಬಿ. 2 ಫಾಲ್ಸು ಮಸ್ತಿದೆ.